ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ವ್ಲಾಗ್ನ ಚಾಲೂ ಮಾಡ್ತಾಯಿದ್ದೀನಿ. IDV ಆಯುರ್ವೇದಿಕ್ ಅಂತ ಹೇಳಿ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿದು. ಇಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಕೊಡ್ತಾರೆ. ನೋಡಿ ದವಾಖಾನೆ ಹಿಂಗೈತಿ. ಇದ್ರಾಗ ಫೀಮೇಲ್ ಡಾಕ್ಟ್ರು ಅದಾರ, ಮೇಲ್ ಡಾಕ್ಟ್ರೂ ಅದಾರ. ನಾನು ಮೇನ್ಲಿ ವೆಯ್ಟ್ ಲಾಸ್ ಆಗೋ ಸಂಬಂಧ ಡಾಕ್ಟ್ರ್ ಶಿಲ್ಪಾ ಮೇಡಮ್ನ ಕನ್ಸಲ್ಟ್ ಮಾಡಿದ್ದೆ. 15 ಡೇಸ್ ಆಯಿತು. ನಾನು ಬಾಗಲಕೋಟೆಯಲ್ಲೇ ಇದ್ದೆ, ಇವ್ರ ಹಾಸ್ಪಿಟ್ಲ್ ಒಳಗನೆ ಇದ್ದೆ ವೆಯ್ಟ್ ಲಾಸ್ ಆಗೋ ಸಂಬಂಧ. ಆ್ಯಂಡ್ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊತ ಹೋದ್ರೆ ಟ್ರೀಟ್ಮೆಂಟ್ ಚಲೋ ಹತ್ತಿತ್ತು. ನಂದು ವೆಯ್ಟ್ ಲಾಸ್ 10 kgs ಕಮ್ಮಿ ಆಗೈತಿ, ಅಂದ್ರೆ 10 ಕಿಲೋ ಕಮ್ಮಿ ಆಗೈತಿ. ವಿತ್ ಪ್ರೂಫ್ ತೋರಿಸ್ತೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಇಲ್ಲಿ ಎಲ್ಲ ಟೈಪ್ ಪೇಷಂಟ್ ಬರ್ತಾವೆ. ಸೊ ನಾನು 15 ಡೇಸ್ ಒಳಗೆ ನಾನು ನಮ್ಮ ಮನೆಯವರು ಇಬ್ಬರು ಹೋಗಿದ್ವಿ, ವೆಯ್ಟ್ ಲಾಸ್ ಸಂಬಂಧ ಹೋಗಿದ್ವಿ. ಸೊ ಹಿಂಗಾಗಿ ವಿಡಿಯೋ ಮಾಡಿಕೊಂಡೆ ನಾನು. ಚಲೋ ಅದಾರ ಡಾಕ್ಟ್ರು, ತುಂಬ ಹೆಲ್ಪಿಂಗ್ ನೇಚರ್ ಐತಿ ಅವರಿಗೆ. ಆ್ಯಂಡ್ ನಾ ಅಬ್ಸರ್ವ್ ಮಾಡಿದ ಪ್ರಕಾರ ಎಲ್ಲ ಕೇಸ್ ನೋಡ್ತಾರೆ. ಮೇನ್ಲಿ ಬಂಜೆತನ, ಕನ್ಸೀವ್ ಆಗಕ್ಕೆ ಚಲೋತ್ನಾಗ ಟ್ರೀಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಈಗ ಮೋಸ್ಟ್ ಇದು ಅಂದ್ರೆ ಚರ್ಮ ರೋಗ ಭಾಳ ಬರ್ತೈತಿ, ಮತ್ತು ಕಿಡ್ನಿ ಸ್ಟೋನ್ಸ್ ಆಗ್ತೈತಿ. ಇಂಥವೆಲ್ಲ ಟ್ರೀಟ್ಮೆಂಟ್ ಅದಾವು. ಕಪ್ಪಿಂಗ್ ಥೆರಪಿ ಅಂತ ಮಾಡ್ತಾರೆ. ಇಲ್ಲಿ ವಿಡಿಯೋನಾಗ ತೋರ್ಸಾತೀನಿ ನೋಡ್ರಿ, ಆ ಟೈಪ್ ಮಾಡ್ತಾರೆ. ಇದು ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಂಬಂದಿದ್ರು, ಸೊ ಅವ್ರು ಶೇರ್ ಮಾಡಿದರು. ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇಂಥದ್ದೇ ಕೇಸ್ ಅಂತ ನೋಡೋಂತಿಲ್ಲ, ಎಲ್ಲ ಟಿಪಿಕಲ್ ಕೇಸುಗಳ ನೋಡ್ತಾರೆ. ಒಂದು ಇಲ್ಕಲ್ ಪೇಷಂಟ್ ಬಂದಿತ್ತು, ಬೆನ್ನು ನೋವು ತುಂಬ ಇತ್ತಂತ, ಸ್ಪೈನಲ್ ಕಾರ್ಡ್ ಒಂದ್ರೊಳಗೊಂದು ಸೇರಿತ್ತು, ಹಿಂಗೇನೋ ಹೇಳಿದ್ರು. ಅವ್ರದ್ದು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಆ್ಯಂಡ್ ಅವ್ರದ್ದು ಕೇಸ್ ಚಲೋ ಆಯ್ತು, ಆರಾಮಾಯಿತು. ಆ್ಯಂಡ್ ಈ ನಂಬರ್ಗೆ ಕಾಲ್ ಮಾಡಿರಿ. ಶಿಲ್ಪಾ ಮೇಡಮ್ ಮತ್ತು ಡಾಕ್ಟರ್ ಅಜಯ್ ಸರ್ದು ನಂಬರ್ ಶೇರ್ ಮಾಡಿದ್ದೀನಿ. ಇದು ಯಾವುದು ಪ್ರಮೋಷನಲ್ ವಿಡಿಯೋ ಅಲ್ಲ, ನನ್ನ ಖುಷಿಗಾಗಿ ಥ್ಯಾಂಕ್ಫುಲ್ ಅಂತ ಹೇಳ್ತಾ ಡಾಕ್ಟ್ರಸಿಗೆ ನಾನು ನನ್ನ ಥ್ಯಾಂಕ್ಸ್ ಈ ಟೈಪ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಡೈಲಿ ಲಾಗ್ ಮಾಡ್ತೀನಿ, ನಮ್ಮ ವ್ಯೂವರ್ಸಿಗೆ ನಾನು ತಿಳಿಸ್ಕೊಡ್ಬೇಕಲ್ಲ 10 ಡೇಸ್ ನಾ ಎಲ್ಲಿ ಹೋಗಿದ್ದೆ ಅಂತ ಹೇಳಿ. ಹೀಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನಂದು ವೆಯ್ಟ್ 89 ಇತ್ತು. ಹೋಗ್ತಾ ಹೋಗ್ತಾ 10 ಅಥವಾ 15 ಡೇಸಲ್ಲಿ ಅವ್ರವ್ರ ಮೈಗುಣ ಅನುಗುಣವಾಗಿ ಇಳಿತೈತಿ. ಹಿಂಗೆ 10 ದಿನದಾಗ ಇಳಿತೈತಿ, 15 ದಿನದಾಗ ಇಳಿತೈತಿ ಅಂತ ಹೇಳೋಕ್ಕಾಗಲ್ಲ. ಅವ್ರು ಹೆಂಗೆ ಫಾಲೋ ಅಪ್ ಮಾಡ್ತಾರೆ, ಹೆಂಗೆ ಅವ್ರ ದೇಹ ರಿಸ್ಪಾನ್ಸ್ ಮಾಡುತ್ತೆ, ಅದ್ರ ಮ್ಯಾಗ ಹೋಗ್ತೈತಿ ಔಷಧ. ಮತ್ತು ತುಂಬಾ ಚಲೋ ಔಷಧ ಅದಾವು, ಎಲ್ಲ ಆಯುರ್ವೇದಿಕ್, ಏನೂ ಹಾರ್ಮ್ಫುಲ್ ಆಗೋದಿಲ್ಲ ನಮ್ಮ ದೇಹಕ್ಕೆ. ಆಮೇಲೆ ಡೇಟ್ ಬಂದಾಗ ನಾವು ಹೆಣ್ಮಕ್ಳ ವಿಚಾರವಾಗಿ ಹೊಟ್ಟೆ ನೋಸ್ತಿತ್ತು, ಬೆನ್ನು ನೋಸ್ತಿತ್ತು. ಈಗ ಈ ಟ್ರೀಟ್ಮೆಂಟ್ ತೊಗೊಂಡಿಂದ ಸ್ವಲ್ಪ ಬೆನ್ನು ನೋವು ಕಮ್ಮಿ ಆಗೈತಿ, ಹೊಟ್ಟೆ ನೋವು ಸ್ವಲ್ಪ ಇರ್ತೈತಿ, ಬಟ್ ಅವಾಗಿನಷ್ಟಿಲ್ಲ. ಆ್ಯಂಡ್ ನಾನು ಚಲೋತ್ನಾಗೆ ಫುಡ್ ಅದು ಫಾಲೋ ಅಪ್ ಮಾಡತ್ತೀನಿ. ವಿಡಿಯೋನಾಗ ತೋರಿಸ್ತೀನಿ ನೋಡಿರಿ. ಓಟ್ಸ್ದು ದೋಸೆ ಹಾಕೋತೀನಿ. ನಾನು ರೆಗ್ಯುಲರಾಗಿ ಹೆಲ್ತ್ ಮೇಂಟೈನ್ ಮಾಡ್ಬೇಕಂತ ಈಗ ಆಲ್ರೆಡಿ 2-3 ತಿಂಗಳಾಯ್ತು ನಿಮ್ಮ ಜೊತೆ ಶೇರ್ ಮಾಡೋಕತ್ತು. ಚಲೋತ್ನಾಗ ವೆಜಿಟೇಬಲ್ಲು, ಫ್ರೂಟ್ಸು ಹಿಂಗೆಲ್ಲ ತಿಂತಾಯಿದ್ದೆ, ಫಾಲೋ ಮಾಡ್ತಾಯಿದ್ದೆ. ಆ್ಯಂಡ್ ಓಟ್ಸ್ ದೋಸೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಓಟ್ಸ್ 1 ಬಟ್ಲು, ಬಿಳಿ ರವೆ 1 ಬಟ್ಲು, ಎರಡೂ ಮಿಕ್ಸಿಗೆ ಹಾಕ್ಕೊಂಡು ಈ ಟೈಪ್ ಲಿಕ್ವಿಡ್ ಮಾಡ್ಕೋಬೇಕು ಬ್ಯಾಟರ್ನ. ಆ್ಯಂಡ್ ಇದನ್ನ ಸ್ವಲ್ಪ ಉಪ್ಪು, ಸೋಡಾ ಪುಡಿ ಹಾಕಿ ದೋಸೆ ಬ್ಯಾಟ್ರಕ್ಕೆ ಮಾಡ್ಕೋಬೇಕು. ಇದನ್ನ ಮಾಡಿ ಒಂದಿಷ್ಟು ಹಸಿಮೆಣ್ಸಿಕಾಯಿ, ಕ್ಯಾರೆಟು, ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಕೋಬೇಕು. ಹೆಚ್ಚಿಟ್ಕೊಂಡು ಚೆಂದಾಗ ಅದನ್ನ ಉದುರಿಸ್ಕೊಂಡು ನಾವು ಉತ್ತಪ್ಪ ಮಾಡ್ತೀವಲ್ಲ ಹಂಗೆ ಉತ್ತಪ್ಪ ಮಾಡಿಕೊಂಡು ತಿನ್ಬೋದು. ಚೆನ್ನಾಗಿತ್ತು, ಪರವಾಗಿಲ್ಲ, ಅಂಥ ಪರ ಏನು ಖರಾಬಾಗಿದ್ದಿಲ್ಲ, ಚಲೋನೇ ಆಗಿತ್ತು. ಆ್ಯಂಡ್ ದವಾಖಾನೆ ಬಗ್ಗೆ ಹೇಳಬೇಕಾದ್ರೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ. ಯಾಕಂದ್ರೆ 10 ಕಿಲೋ ಇಳಿಸ್ಯಾರಲ್ಲ, ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಅದು 15 ಡೇಸ್ ಒಳಗೆ ಇಳಿದೈತಿ, ನನಗೆ ರಿಸಲ್ಟ್ ಬಂದೈತಿ. ಉಳ್ಕಿದವ್ರದ್ದು ನಾ ಏನೂ ಕೇಳೋಂಗಿಲ್ಲ, ಅವ್ರದ್ದು ದೇಹ ಅವ್ರದ್ದು ಹೆಂಗೆ ರೆಸ್ಪಾನ್ಸ್ ಮಾಡುತ್ತೋ ಅವ್ರಿಗೆ ಬಿಟ್ಟಿದ್ದು. ಬಟ್ ನಂದಂತರೂ 15 ಡೇಸ್ನಾಗೆ 10 ಕಿಲೋ ಇಳಿದೈತಿ, ನನಗೆ ಭಾಳ ಖುಷಿಯಾಗೈತಿ. ಸೊ ಹೀಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಇದು ನ್ಯೂಸ್ ತಿಳಿಸ್ಬೇಕು. ಯಾರೋ ಏನೇನೋ ಸಮಸ್ಯೆ ಒಳಗಿರ್ತಾರೆ ಅಂತ ಹೇಳಿ
ನಿಮಗೆ ಇದು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂಥ ಕಾಯಿಲೆನ ಅಂತಲ್ಲ, ನಾ 15 ಡೇಸ್ ಹೆಂಗೆ ಹೋಯ್ತು ನನಗೆ ಗೊತ್ತಾಗಲಿಲ್ಲ. ಆ್ಯಂಡ್ ಪೇಷಂಟ್ಗಳು ಅವರು ನಮ್ಮಂಗೆ ತ್ರಾಸಿದ್ದವರು ಬರೋರು, ಅವರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋರು, ನನಗೆ ಹಿಂಗೆ ತ್ರಾಸ ಐತ್ರಿ, ಹಂಗೆ ತ್ರಾಸ ಐತಿ ಅಂತ ಹೇಳಿ. ಹೀಗಾಗಿ ಅವ್ರದ್ದು ಕೇಳಿದ್ದು ನಾನು ನಿಮಗೆ ಹೇಳಕತ್ತೀನಿ. ಯಾವುದೋ ಇದು ಡಾಕ್ಟರ್ಸ್ ಪ್ರಮೋಷನ್ ವೀಡಿಯೋಸ್ ಏನೂ ಇಲ್ಲ, ಇದರ್ಲಿಂದ ನನಗೇನೂ ಲಾಭ ಇಲ್ಲ. ನೀವು ನಿಮಗೆ ಯಾರಾರ ವೆಯ್ಟ್ ಲಾಸ್ ಮಾಡೋದಿತ್ತು, ಇಲ್ಲ ಚರ್ಮ ಕಾಯಿಲೆ ಇತ್ತು, ಆ್ಯಂಡ್ ಇಸುಬಾಗಿತ್ತು, ಕೂದಲ ಉದುರ್ತಿತ್ತು, ಆ್ಯಂಡ್ ಮೊಡವೆ ಆಗೋದು, PCOD ಪ್ರಾಬ್ಲಮ್, IVF ಹೋಗಿ ಕ್ಯಾನ್ಸಲ್ ಆಗಿ ಸರಿಯಾಗಿ ಇದಾಗಲಾರಕ್ಕೆ ಇಲ್ಲಿ ಬಂದು ಸಕ್ಸಸ್ಫುಲಿ ಕನ್ಸೀವ್ ಆಗಿದ್ದಾರೆ. ಒಂದು 6 ಮಂತ್ ಬೇಕಾಯಿತು ಅವ್ರಿಗೆ ಟೈಮ್. ಅವರು ನನ್ನ ಜೊತೆ, ನಾನು ವೆಯ್ಟ್ ಲಾಸ್ ಮಾಡತ್ತಿದ್ನಲ್ಲ, ಹೀಗಾಗಿ ಅವರು ಮೇಡಮ್ ನನ್ನ ಜೊತೆ ಭಾಳ ಹಚ್ಕೊಂಡಿದ್ರು, ಮಾತಾಡಕತ್ತಿದ್ರು. ಅವರು ನಾ 6 ಮಂತ್ ಆತ್ರಿ ಇದು ಟ್ರೀಟ್ಮೆಂಟ್ ತೊಗೋಕತ್ತ, ತುಂಬ ಚಲೋ ಅದಾರ ಡಾಕ್ಟ್ರು, ನಾ ಎಲ್ಲೆಲ್ಲೋ ಅಡ್ಡಾಡಿ ಬಂದೆ, IVF ಸತ್ಯಕ್ಕೆ ಮಾಡಿಸ್ಕೊಂಡೆ, ಫೇಲ್ ಆಯಿತು. ಬಟ್ ಇವ್ರದ್ದು ನನಗೆ ಚಲೋ ಹತ್ತಿತು, ಪಾಸಿಟಿವ್ ಬಂದೈತಿ, ಈಗ 3 ಮಂತ್ಸ್ ರನ್ನಿಂಗ್ ಐತಿ ಅಂತ ಹೇಳಿ ಒಬ್ಬರು ಹೇಳಿದರು. ನಾನು ಹೌದ್ರಿ ಮೇಡಮ್, ನನಗೂ ಕನ್ಸೀವ್ ಆಗಿ ಟ್ರೀಟ್ಮೆಂಟ್ ಹಾಕ್ರಿ ಅಂತ ನಾನು ಕೇಳಿದೆ. ಹೀಗಾಗಿ ನೀವು ಮೊದಲು ವೆಯ್ಟ್ ಲಾಸ್ ಮಾಡಿರಿ, ನೆಕ್ಸ್ಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸಿ, ನಾನು ಪ್ರಯತ್ನ ಮಾಡತ್ತೀನಿ, ನೋಡೋಣ. ಇನ್ನೊಂದು ಪೇಷಂಟ್ ಬಂದಿತ್ತು, ಆಲ್ರೆಡಿ ಅವ್ರದ್ದು ಗುಡ್ ನ್ಯೂಸು. ತಿರುಗಿ ಒಂದು ಗಂಡು ಪಾಪುನ ಹಡ್ದಾರವರು, ಅದರದ್ದು ಫೋಟೋ ಕಳಿಸಿದ್ರು. ಮೇಡಮ್ ಅವ್ರು ತೋರಿಸಿದ್ರು ನನಗೆ. ಬಟ್ ಆ ಫೋಟೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿಲ್ಲ, ಯಾಕಂದ್ರೆ ಅವರು ಪರ್ಸ್ನಲಾಗಿ ಅವ್ರದ್ದು ಪರ್ಮಿಷನ್ ಇರ್ಲಾರ ಅವ್ರ ಫೋಟೋ ಶೇರ್ ಮಾಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಶೇರ್ ಮಾಡಿಲ್ಲ. ಆ್ಯಂಡ್ ಇದು ವಿಡಿಯೋನಾಗ ತೋರ್ಸಂಗೆ ಮೆಂಟಲಿ ಇದಾದವರು, ಏನಂತಾರೆ, ಸ್ಟ್ರೆಸ್, BP ಹೆಚ್ಚಾದವರು, ಹಂಗೇನೇನೋ ಕೇಸ್ ಇರ್ತಾವೆ, ಅವರಿಗೆ ಟ್ರೀಟ್ಮೆಂಟ್ ತಕ್ಕ ಹಾಕ್ತಾರೆ. ಮೊಣಕಾಲು ನೋವು, ಈಗಿನ ಕಾಲದಾಗ ಎಲ್ಲ ಏಜ್ದವ್ರಿಗೆ ಮೊಣಕಾಲು ನೋವು ಬರತೈತಿ. ಮೇನ್ಲಿ ಶುಗರ್ ಇಷ್ಟು ಮಂದಿ ಬಂದಾರ ಹೇಳ್ಬೇಕಂದ್ರೆ, ಶುಗರ್ ಪೇಷಂಟೇ ಭಾಳ ಅದಾವು. ಶುಗರ್ ಕಮ್ಮಿ ಮೇನ್ ಮಾಡುವಂಥದ್ದು ಔಷಧ ಕೊಡ್ತಾರೆ. ಹೀಗಾಗಿ ಕಮ್ಮಿ ಆಗೈತಿ ಅಂತ ಹೇಳಿದ್ದಾರೆ. ಗುಡ್ ರೆಸ್ಪಾನ್ಸ್ ಐತಿ, ನನಗೆ ಖುಷಿ ಆಯಿತು. ಸೊ ಹೀಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ. ಇಂಥದ್ದು ರೋಗಕ್ಕೆ ಔಷಧ ಕೊಡ್ತಾರ ಅಂತ ಹೇಳೋಕ್ಕಾಗೋದಿಲ್ಲ. ಬೇಕಾದಂಥದ್ದು ರೋಗ ಇರಲಿ, ಅದಕ್ಕೆ ಔಷಧ ಇವರಲ್ಲಿ ಐತಿ. ನೀವು ಒಮ್ಮೆ ಕಾಲ್ ಮಾಡಿ ಕೇಳ್ರಿ, ಕನ್ಸಲ್ಟ್ ಮಾಡಿರಿ. ನಿಮಗೆ ಚಲೋ ಅನ್ನಿಸ್ತಂದ್ರೆ ಬಂದು ವಿಸಿಟ್ ಮಾಡಿರಿ. ಆ್ಯಂಡ್ ನಿಮ್ಮ ಅನುಕೂಲ, ಇದು ಬಾಗಲಕೋಟೆ ಜಿಲ್ಲೆ ಒಳಗೆ ಆಯುರ್ವೇದಿಕ್ IDV ಆಯುರ್ವೇದಿಕ್ ಪಂಚಕರ್ಮ ಟ್ರೀಟ್ಮೆಂಟ್ದು ಹಾಸ್ಪಿಟ್ಲ್ ಐತಿ. ಇದರ ಅಡ್ರೆಸ್ಸು ಆಲ್ರೆಡಿ ವಿಡಿಯೋನ್ಯಾಗ ಹಾಕಿದ್ದೀನಿ. ನಿಮಗೆ ಯಾರ್ಯಾರಿಗೆ ಪ್ರಾಬ್ಲಮ್ ಐತಿ ಬಂದು ವಿಸಿಟ್ ಮಾಡಿರಿ. ಆ್ಯಂಡ್ ನಂದು ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದೈತಿ. 10 ಕಿಲೋ 15 ದಿನದಾಗ ಇಳಿಸೋದಂದ್ರೆ ಸರಳ ಅನ್ರಿ ಮಾತು. ನಾವು ಜಿಮ್ಮಿಗೆ ಹೋಗ್ತೀವಿ, ಅದಕ್ಕೆ ಹೋಗ್ತೀವಿ, ಇದಕ್ಕೆ ಹೋಗ್ತೀವಿ, ಎಷ್ಟೋ ಸಾವಿರಾರು ಲಕ್ಷಾನು ರೂಪಾಯಿ ಖರ್ಚು ಮಾಡ್ತೀವಿ. ಇದನ್ನು ನೆಕ್ಸ್ಟ್ ಮೇಂಟೈನ್ ಮಾಡ್ಕೊತ ಹೋಗೋದು ನನ್ನ ಧರ್ಮ. ನಾ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಆಯ್ಲಿ ಫುಡ್ ಅವಾಯ್ಡ್ ಮಾಡಂದಾರ. ಸೊ ಹೀಗಾಗಿ ಏನೋ ತಿನ್ಬೇಕು ಅನ್ನಿಸ್ತು ನನಗೆ ಹಪ್ಪಳ, ಅದಕ್ಕೆ ಸ್ವಲ್ಪ ಉಪ್ಪಿನ್ಯಾಗ ಹುರಿಯಾಕತ್ತೀನಿ. ಸ್ವಲ್ಪ ಆಯಿಲ್ ಕಮ್ಮಿ ಮಾಡ್ತೀನಿ. ನಾನು ಆಲ್ರೆಡಿ ಮಾಡಕತ್ತಿದ್ದೆ, ಅವರು ಸರ್ ಮೇಡಮ್ ಹೇಳಿಂದ ಇನ್ನೂ ಸ್ವಲ್ಪ ಮಾಡಕತ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಶಿಲ್ಪಾ ಮೇಡಮ್, ಥ್ಯಾಂಕ್ಸ್ ಅಜಯ್ ಸರ್ ಹೇಳ್ತಾ, ನಾನು ನಿಮ್ಮ ಜೊತೆ ಇಷ್ಟೊತ್ತನ ನಮ್ದು ಪರ್ಸ್ನಲಾಗಿ ಶೇರ್ ಮಾಡ್ಕೊಂಡಿದ್ದಕ್ಕೆ, ನೀವು ಯಾರಾರ ಕನ್ಸಲ್ಟ್ ಮಾಡಬೇಕಿದ್ರೆ ಮಾಡಿರಿ. ನಿಮ್ಮದು ಏನೋ ಸಮಸ್ಯೆ ಇದ್ದರೂ ಸರಿಗೆ ಮೇಡಮಿಗೆ ಹೇಳ್ಕೊರಿ. ಒಮ್ಮೆ ಕನ್ಸಲ್ಟ್ ಮಾಡಿ ನೋಡಿರಿ. ನಿಮಗೆ ಚಲೋ ಅನ್ನಿಸ್ತಂದ್ರೆ ಬಂದು ನೀವು ಟ್ರೀಟ್ಮೆಂಟ್ ತೊಗೋಬೋದು. ಇಷ್ಟಂತೂ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಖುಷಿ ಆಯಿತು ನನಗೆ. ನಂಗೆ ಈ ವಿಡಿಯೋನಾಗ ಏನು ಹೇಳ್ಬೇಕು ತಿಳಿಯವಲ್ತು. ಥ್ಯಾಂಕ್ಸ್ ಅಂತೂ ಹೇಳೋಕೆ ಇಷ್ಟಪಡ್ತೀನಿ. ನಾನು 1 ಕಿಲೋ 2 ಕಿಲೋ ಇಳ್ಸೋಕೆ ತಿಂಗಳ 6 ಕಿಲೋಮೀಟ್ರ್ ವಾಕಿಂಗ್ ಹೋಗೋದು, 1 ತಾಸು ಯೋಗ ಮಾಡೋದು ಮಾಡ್ತಿದ್ದೆ. ಆದರೂ ಇಳಿತಿದ್ದಿಲ್ಲ, ಯಾಕಂದ್ರೆ ನಂದು ಬಾಡಿ ಬೇರೆ ಟೈಪ್ ಐತಿ ಅಂತ ತಿಳಿಸಿದರು. ಆ್ಯಂಡ್ ಬರೀ ನೀವು ವಾಕ್ ಮಾಡೋದ್ರಿಂದ ಇಳಿಯಂಗಿಲ್ಲ, ಯಾಕಂದ್ರೆ ಅವರು ಒಮ್ಮೆ ಟೈಮ್ ಕೊಟ್ಟು ನೋಡಿದರು, ನೀವು ವಾಕ್ ಮಾಡಿರಿ ಇಳಿಬೋದು ಅಂತ ಹೇಳಿದರು. ಆಗಲಿಲ್ಲ, ಮತ್ತು ಔಷಧ ಕೊಟ್ಟರು. ಅದ್ರ ಸಂಬಂಧಾಗಿ
ಮತ್ತು ಶುಗರ್ದು ಔಷಧ ಕೊಡ್ತಾರವರು ಮಂದಿಗೆ. ನಂದಂತರೂ 10 ಕಿಲೋ ಲಾಸ್ ಆಗೈತಿ, ವಿತ್ ಪ್ರೂಫ್ ತೋರ್ಸಾಕತ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಹೋಗ್ರಿ. ನನ್ನ ವರ್ಷ ವ್ಲಾಗ್ ಚಾನಲಿಂದ ನೀವು ಹೇಳಿ ಹೋದ್ರೆ ನಾನು ಸರಿಗೆ ಮೇಡಮಿಗೆ 10% ಡಿಸ್ಕೌಂಟ್ ಕೊಡ್ರಿ ನಮ್ಮ ವ್ಯೂವರ್ಸಿಗೆ ಆ್ಯಂಡ್ ಸಬ್ಸ್ಕ್ರೈಬ್ಸಿಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ಅವರಿಗೆ. ಬಟ್ ವರ್ಷ ವ್ಲಾಗ್ಸ್ ಅಂತ ಹೇಳಿ ಹೋಗ್ರಿ, 10% ಗ್ಯಾರಂಟಿ ಡಿಸ್ಕೌಂಟ್ ಕೊಡ್ತಾರೆ. 15 ದಿನದಾಗ ನಾನು ಅವ್ರಿಗೆ ಇಷ್ಟು ಹಚ್ಕೊಂಡಿನಲ್ಲ. ಸರ್ ಮೇಡಮ್ ನಮಗೆ ಭಾಳ ಹಾರ್ಟ್ಲಿ ಕ್ಲೋಸ್ ಆಗ್ಯಾರ ಆ್ಯಂಡ್ ಅವ್ರ ಜೊತೆ ಪರ್ಸ್ನಲ್ ಶೇರ್ ಮಾಡ್ಕೋಬೇಕು ಅನ್ನಿಸ್ತೈತಿ. ಹಿಂಗಾಗಿ ನಂದು ಒಂದು ಚಾನಲ್ ಐತ್ರಿ, ಹಿಂಗೆ ಹಾಕಲಿ ಅಂತ ಹೇಳಿ ಅವ್ರಿಗೆ ಪರ್ಮಿಷನ್ ಕೇಳಿದೆ. ಸೊ ಅವರು ನೋಡಿರಿ, ಮತ್ತು ನಿಮಗೆ ಹಾಕಂಗಿದ್ರೆ ಹಾಕ್ರಿ, ನೀವು ಡೈಲಿ ವ್ಲಾಗರ್ಸ್ ಇದ್ರೆ ಹಾಕ್ರಿ ನೋಡು ಅಂತ ಅಂದರು. ಸೊ ಥ್ಯಾಂಕ್ಸ್. ನಾವು ಹಿಂಗೆ ಹೇಳೋ ಮುಖಾಂತರ ನಿಮಗೆ ಥ್ಯಾಂಕ್ಸ್ ಮುಟ್ಟೋದಿಲ್ಲ ರೀ ಸರ್. ನನಗೆ ನನ್ನ ಸಬ್ಸ್ಕ್ರೈಬರ್ಸಿಗೆ ಹೇಳಿದ್ರೆ ನನಗೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳೋದು ಮುಟ್ಟತೈತಿ ಅಂತ ಹೇಳಿ ನಾನು ಈ ವಿಡಿಯೋನಾಗ ಶೇರ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತಾ ಎಷ್ಟು ಹೇಳಿದ್ರು ಸಾಲೋದಿಲ್ಲ. ಯಾಕಂದ್ರೆ 15 ಡೇಸ್ದಾಗ 10 ಕಿಲೋ ಕಮ್ಮಿ ಮಾಡೋದಂದ್ರೆ ಹಗರಲ್ಲ ಇದು. ನನ್ನ ಕೇಸ್ ಅಂತೂ ಇಂಥದ್ದೈತಿ, ಉಳ್ಕಿದವ್ರ ಕೇಸ್ ನನಗೆ ಗೊತ್ತಿಲ್ಲ. ಆ್ಯಂಡ್ ಚರ್ಮದ ಕಾಯಿಲೆದು ಭಾಳ ಇದು ಐತಿ, ಮೂತ್ರದ ಹರಳೋದು ಎಕ್ಸ್ಪರ್ಟ್ ಅದಾರ ಅವರು, ಚಲೋ ರಿಸಲ್ಟ್ ಕೊಡ್ತಾರೆ. ಬಟ್ ನಾವು ಹೆಂಗೆ ತೊಗೋತೀವಿ, ನಾವು ಹೆಂಗೆ ಫಾಲೋ ಅಪ್ ಮಾಡ್ತೀವಿ ನಮ್ಮ ಮ್ಯಾಗ ಬಿಟ್ಟಿದ್ದಿದ್ದು. ಆ್ಯಂಡ್ ಇವತ್ತು ನಾನು ಮೂಲಂಗಿ ಪರೋಟ ಮಾಡಬೇಕಂತ ಹೇಳಿ ಹಿಟ್ಟನ್ನ ತೊಗೊಂಡೆ. ಈಗ ದವಾಖಾನಿದು ಬಿಟ್ಬಿಡೋನು ಸಾಕು ಹೇಳಿದ್ದು. ಯಾಕಂದ್ರೆ ನಿಮಗೆ ನಾ ಹೇಳಕತ್ನಿ ಅಂದ್ರೆ ಇವ್ರು ಏನಪ್ಪ ಇದು ಹೇಳ್ತಾರಂತ ನಿಮಗೆ ಅನ್ನಿಸ್ತೈತಿ. ನಾ ಏನು ಹೇಳಬೇಕು, ನನಗೆ ಖುಷಿ ಆಗೈತಿ, ಇದನ್ನಂತರೂ ಹೇಳಿದೆ. ಈಗ ನೆಕ್ಸ್ಟ್ ವೀಡಿಯೋಕ್ಕೆ ಹೋಗೋಣ. ವೀಡಿಯೋನಾಗ ಹಿಟ್ಟು ತೊಗೋಕತ್ತೀನಿ ತೋರಿಸೋದು. ಯಾಕಂದ್ರೆ ಮೂಲಂಗಿದು ಪರೋಟ ಅಂದರೆ ಹೆಲ್ದಿಯಾಗಿ ಉಣತೀನಿ ನಾ ಟೋಟಲಿ ಹೇಳ್ಬೇಕಂದ್ರೆ ನಿಮಗೆ. ಅವಾಗ ಅನ್ಹೆಲ್ದಿ ಬರೀ ಹೊರಗಿನ ಫುಡ್ಡು, ಮ್ಯಾಗಿ, ನೂಡಲ್ಸ್ ತಿಂತ ನಾಷ್ಟ, ಆಯ್ಲಿ ಫುಡ್ಡು ಹಿಂಗೆ ತಿಂತಿದ್ದೆ. ಇವಾಗ ಡೈರೆಕ್ಟಾಗಿ ಚೆನ್ನಾಗಿರೋದು ಊಟನೇ ಮಾಡಾಕತ್ತೀನಿ. ಆ್ಯಂಡ್ ರಿಸಲ್ಟ್ ಅಂತೂ ಬಂದೈತಿ. ನನಗಂತೂ ತುಂಬಾ ಖುಷಿಯಾಗೈತಿ. ಲೆಟ್ಸ್ ಸಿ. ಇದಕ್ಕೆ ಒಂದಿಷ್ಟು ಅಜ್ವಾನ ಹಾಕಿದೆ. ಇದು ಮೂಲಂಗಿ ಪರೋಟ ಮಾಡತ್ತೀನಿ. ಸೊ ಮೊದಲನ ಮೂಲಂಗಿ ತುರಿದಿಟ್ಟು ನೀರು ಹಾಕಿ ಅದನ್ನ ಸ್ವಲ್ಪ 5 ನಿಮಿಷ ಬಿಡಬೇಕು. ಇವಾಗ ಒಂದಿಷ್ಟು ಗೋಧಿ ಹಿಟ್ಟು, ಉಪ್ಪು, ಅಜ್ವಾನ ತೊಗೋಬೇಕು. ಒಂದಿಷ್ಟು ಕೊತ್ತಂಬರಿ ಹಾಕೋಕತ್ತೀನಿ. ಒಂದಿಷ್ಟು ಅರಿಶಿನ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿನ ನಾದ್ಕೋಬೇಕು. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ನಾದಬೇಕು. ನಿಮಿಷ ಹಿಟ್ಟು ಇದು ಮಾಡಕ್ಕೆ ಬಿಡೋಣ ರೆಸ್ಟಿಗೆ. ಆ್ಯಂಡ್ ಈ ಕಡೆ ನಾನು ಮೂಲಂಗಿನ ಹಿಂಡಿ ಇಟ್ಕೊಂಡೀನಿ. ಒಂದು ಪಾತ್ರೆನಾಗ ಹಿಂಡಿ ಇಟ್ಕೊಂಡು ವಿಡಿಯೋನ ತೋರಿಸ್ತೀನಿ ನೋಡ್ರಿ. ಅಂದ್ರೆ ಮೂಲಂಗಿ ಸ್ವಲ್ಪ ನೀರು ಹೆಚ್ಚಿ ಬಿಡುತ್ತಲ್ಲ, ಸೊ ಹೀಗಾಗಿ ಪೂರ ಮೂಲಂಗಿ ವಾಸ ಹೋಗಲಿ ಅಂತ ಹೇಳಿ ನೀರಾಗಿ ನೆನೆ ಇಟ್ಟಿದ್ದೆ ಒಂದು 5 ನಿಮಿಷ.
ಅದನ್ನ ಚೆಂದಾಗಿ ಬಸಿದು ಇಲ್ಲಿ ಪ್ಲೇಟ್ನಾಗ ಇಡಾಕತ್ತೀನಿ ನೋಡ್ರಿ. ಹಿಂಗೆ ಹಿಂಡಬೇಕು ಕೈಲೇ. ಈಗ ಒಗ್ಗರಣೆ ಕೊಡೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದಿಷ್ಟು ಜೀರಿಗೆ ಸಾಸಿವೆ ಹಾಕಿ, ಇಲ್ಲ ನಮಗೆ ಜೀರಿಗೆ ಸಾಸಿವೆ ಬೇಡ ಅಂತಂದ್ರೆ ಡೈರೆಕ್ಟಾಗಿ ಮೂಲಂಗಿನ ಎಣ್ಣೆ ಒಳಗೆ ಹಾಕೋಬೋದು. ನಮಗೆ ಸ್ವಲ್ಪ ಜೀರಿಗೆ ಬೇಕು, ಸೊ ಹಿಂಗಾಗಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದಿಷ್ಟು ಮೂಲಂಗಿ ತಾಳಿಸ್ಬೇಕು. ಅದಕ್ಕಿಂತ ಮುಂಚೆ ಒಂದಿಷ್ಟು ಉಳ್ಳಾಗಡ್ಡಿ ಹಾಕ್ತೀನಿ. ಉಳ್ಳಾಗಡ್ಡಿ ಹಾಕಿ ತಾಳಿಸಿ ನೆಕ್ಸ್ಟ್ ಮೂಲಂಗಿ ಹಾಕ್ಕೊತೀನಿ. ಇದಕ್ಕೆ ನಮಗೇನೇನು ಬೇಕು ಟೇಸ್ಟಿಗೆ ಅನುಗುಣವಾಗಿ ಮಸಾಲ ಪದಾರ್ಥ ಹಾಕ್ಕೋಬೇಕು. ಮೂಲಂಗಿನ ಹಾಕಿ ಸ್ವಲ್ಪ ತಾಳಿಸ್ಬೇಕು. ತಾಳ್ಸಿಂದ ಒಂದಿಷ್ಟು ಉಪ್ಪು,
ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಮತ್ತು ಕೆಂಪು ಖಾರ ಹಾಕ್ಕೊಂಡಿದ್ದೀನಿ. ನಮ್ಮ ಮನ್ಯಾಗ ಸ್ವಲ್ಪ ಹೆಚ್ಚಿಗೆ ಖಾರ ಉಣ್ತಾರೆ, ನಾನು ಅದಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಕೆಂಪು ಖಾರನ ಹಾಕ್ಕೊಂಡಿದ್ರೆ ಕೆಂಪು ಖಾರನ ಹೆಚ್ಚಿಗೆ ಹಾಕ್ಕೋಬೋದು. ನಮ್ಮ ಮನ್ಯಾಗ ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್ ಭಾಳ ಉಣ್ತಾರೆ, ಸೊ ಹೀಗಾಗಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಳ್ತೀನಿ. ಹಾಕಿ ಚೆಂದಾಗ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 2 ಮಿನಿಟ್ಸ್ ಬಿಡಬೇಕು. ಆ್ಯಂಡ್ ಚಪಾತಿ ಹೆಂಗೆ ಲಟ್ಟಿಸ್ತೀವಿ ಹಂಗೆ ಪರೋಟಾನ ಲಟ್ಟಿಸ್ಕೋಬೇಕು. 2 ಉಳ್ಳಿ ಮಾಡಿಕೊಂಡು ನಡುವರ್ಕ ಫಿಲ್ ಮಾಡಿ ಲಟ್ಟಿಸ್ಕೋಬೋದು.
ಎರಡು ಸೈಡ್ ಎಣ್ಣೆ ಹಚ್ಚಿ ಚೆಂದಾಗಿ ಬೇಯಿಸ್ಕೋಬೇಕು. ಇಲ್ಲ ನೀವು ತುಪ್ಪ ಬೇಕಾದ್ರೂ ತುಪ್ಪನೂ ಹಚ್ಚಿ ಬೇಯಿಸ್ಕೋಬಹುದು. ಆ್ಯಂಡ್ ನಾ ಹೇಳ್ದಂಗೆ ಈ ಬ್ಯಾಸಿಗೆ ಬಂತು, ಒಂದಿಷ್ಟು ತಂಪಿರಲಿ ಅಂತ ಹೇಳಿ ಎಳ್ನೀರು ತರಿಸಿದ್ದೆ, ಎಳ್ನೀರು ಕುಡಿಬೇಕಂತ ಹೇಳಿ. ಹಾಗೆ ಟೆಂಪಲ್ಗೆ ಹೋಗಿದ್ದೆ. ಅದಾದ ನಂತರ ಟ್ರೀಟ್ಮೆಂಟ್ ಇತ್ತು, ಸೊ ಹಿಂಗಾಗಿ ಮೇಡಮ್ ಬಾ ಅಂದರು. ನೆಕ್ಸ್ಟ್ ಡೇ ಮಾರ್ನಿಂಗು ಹೋಗಿದ್ದೆ. ಇವತ್ತಿನ ಟ್ರೀಟ್ಮೆಂಟು ಹಿಂಗಿತ್ತು. ಸೊ ಹೀಗಾಗಿ ಯಾವ ಪೇಷಂಟ್ ಹೆಂಗಿರ್ತಾರೋ ಅದರ ಪ್ರಕಾರ ಟ್ರೀಟ್ಮೆಂಟ್ ಹಾಕ್ತಾರೆ. ವರ್ಷ ಲಾಗ್ಸ್ ಅಂತ ಹೇಳಿ ನೀವು ನನ್ನ ಲಾಗ್ ಹೆಸರು ಹೇಳ್ಕೊಂಡು ಹೋದ್ರೆ 10% ಡಿಸ್ಕೌಂಟ್ ಇರುತ್ತೆ. ಅಡ್ರೆಸ್ಸು ಹಾಕಿದ್ದೀನಿ. ಇದು ಹಾಸ್ಪಿಟ್ಲು ಬಾಗಲಕೋಟೆಗೆ ಐತಿ. ಆ್ಯಂಡ್ ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿ ಕೇಳಿರಿ.